ನಾನೇ ಎಕ್ಸಾಂಪಲ್, ನಾನು ಆವಾಗ ಕತೆ ಹೇಳ್ತೀನಿ ಅಂತ ಅನ್ನಲ್ಲ, ಐ ಥಿಂಕ್ ಇವಾಗ ಹೇಳೋ ಫೈನ್, ಟೈಮ್ ಹೇಳಿ ಬಂತು. ಹೇಳಿ ಹೇಳಿ ಸೊ ಏನಾಯ್ತು ಅಂತಂದ್ರೆ, ಫ್ಯೂ ಇಯರ್ಸ್ ಆಗೋ ಮ್ಹೂ. ನಾನು ಹೋಗಿ ಒಬ್ರು ಆಸ್ಟ್ರಾಲಜರ್ನ ಕನ್ಸಲ್ಟ್ ಮಾಡಿದೆ. ಹ್ಮ್. ಲೈಫಲ್ಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ, ಮ್ಹೂ. ಏನೂ ತೊಂದರೆ ಇರಲಿಲ್ಲ, ಹ್ಮ್. ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಹ್ಮ್. ಅದು ಯಾಕೆ ಹೋಗಿ ಕೇಳಿದೆ ನನಗೂ ಗೊತ್ತಿಲ್ಲ, ಸ್ವಲ್ಪ ಇಂಪ್ರೂವ್ಮೆಂಟ್ ಏನಾದರೂ ಆಗತ್ತಾ ಅಂತ ಅವ್ರನ್ನ ಹ್ಮ್. ಕೇಳಿ. ಮ್ಹೂ. ಸೊ ಅವ್ರು ಏನ್ ಹೇಳಿದ್ರು, ಇವಾಗ ನನ್ನ ಜಾತಕ ನೋಡಿದ್ರೆ ಅವ್ರು ತಪ್ಪಲ್ಲ, ಅವ್ರು ಹ್ಮ್. ಖಂಡಿತ ಅವ್ರು ತಪ್ಪಲ್ಲ. ಯಾಕಂದ್ರೆ ನನ್ನ ಜಾತಕ ನೋಡಿ ಬುಕ್ಕಿಂದ ಕಲ್ತಿರೋರಾಗ್ಲಿ ಅಥವಾ ಯಾರೇ ಶಾಸ್ತ್ರ ಹಳೆ ಇದನ್ನ ಏನೇ ನೋಡಿದಾಗ್ಲಿ, ಹ್ಮ್. ಅವ್ರು ಯಾರೇ ನೋಡಿದ್ರು ನನಗೆ ಅದನ್ನೇ ಸಜೆಸ್ಟ್ ಮಾಡೋದು, ಒಂದು ಎಮರಾಲ್ಡ್ ಹಾಕೋಮ್ಮ ಅಂತ. ಯಾಕೆ ಅಂತಂದ್ರೆ ನಂದು ಮಿಥುನ್ ಲಗ್ನ ಆಗತ್ತೆ, ಅಫ್ಕೋರ್ಸ್ 0 ಡಿಗ್ರಿ ಲಗ್ನ ಆಗತ್ತೆ, ಅದನ್ನ ಮಿಥುನಕ್ಕೆ ಬರುತ್ತೆ. ಹ್ಮ್. ಮಿಥುನ್ ಲಗ್ನ, ಬುಧ ಅದ್ರ ಅಧಿಪತಿ, ಬುಧ ಇಸ್ ಇನ್ 9th house ಅಂಡ್ 26 ಡಿಗ್ರೀಸ್ ಏನೋ ಇದೆ. ಸೊ ವೃದ್ಧಾವಸ್ಥೆ ಅಂಡ್ ಆಲ್ಸೋ ಸನ್ ತುಂಬಾ ಹತ್ರ ಇರೋದ್ರಿಂದ ಕಂಬಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಹ್ಮ್. ಸೊ ಅದರಿಂದ ಪವರ್ ಇಲ್ಲ ಬುಧನ್ಗೆ. ಸೊ ನೀನು ಎಮರಾಲ್ಡ್ ಹಾಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ನಿನ್ಗೆ, ಹಾಕೋಮ್ಮ ಅಂತ. ಮ್ಹೂ. ನಾನು ಸರಿ ಓಕೆ ತರಿಸ್ಕೊಳ್ತೀನಿ. ನಾನು ಅಲ್ಲೇ ತಗೊಂಡೆ, ಅದೊಂದು ಎಮರಾಲ್ಡ್ ಅಲ್ಲೇ ತಗೊಂಡೆ. ನಾನು ಹ್ಮ್. ಅಲ್ಲೇ ತಗೊಂಡು ಹಾಕೊಂಡೆ. ಯು ವಾಂಟ್ ಬಿಲೀವ್, ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಕೆಲಸ. ಐ ಹ್ಯಾಡ್ ಗಾಟ್ ಅ ಪ್ರಮೋಷನ್, ಎವ್ರಿಥಿಂಗ್. ಐ ವಾಸ್ ಸ್ಟಿಲ್ ಅಪ್ಲೈಯಿಂಗ್, ಬೇರೆ ಕಡೆ ಹುಡುಕ್ತಾ ಇದ್ದೆ, ಏನೋ ಮಾಡ್ತಾ ಇದ್ದೆ. ಬಟ್ ಯಾವುದು ಅಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಬಂದಿರಲಿಲ್ಲ. ಒಂದೇನೋ ತುಂಬ ಲೆವೆಲ್ಸ್ ಕ್ಲಿಯರ್ ಮಾಡಿದೆ ಇಂಟರ್ವ್ಯೂಸು, ಅವ್ರೇನು ಹೇಳೇ ಇರಲಿಲ್ಲ. ಬಿಸ್ನೆಸ್ ಯೂನಿಟ್ ಹೆಡ್ ಬರಬೇಕು, ಅವ್ರೇನೋ ಕನ್ಫರ್ಮ್ ಮಾಡಬೇಕು ಅಂತಂದ್ರು, ಅವರೇನೋ ಹೋಲ್ಡಲ್ಲಿ ಇಟ್ಟಿದ್ರು, ಎಲ್ಲ ಆಯಿತು. ಬಟ್ ಇರೋ ಕೆಲಸ ಚೆನ್ನಾಗೇ ನಡೀತಾ ಇತ್ತು. ಐ ವಾಸ್ ಆ್ಯಕ್ಚುಲಿ ಪ್ರಮೋಟೆಡ್ ರೀಸೆಂಟ್ಲಿ, ಎಲ್ಲ ಚೆನ್ನಾಗಾಗಿತ್ತು.